ನಮಸ್ಕಾರ ಸ್ನೇಹಿತರೆ. ಲಾಸ್ಟ್ ವಿಡಿಯೋನಲ್ಲಿ ನಾನು ಯಾವ ಥರ ನೆಕ್ ಡೀಪ್ಗೆ ಯಾವ ಥರ ಶೋಲ್ಡ್ರ್ ಮೈನಸ್ ಮಾಡಬೇಕು, ಹಾರ್ಮೋನ್ ಡೆಪ್ತ್ ತಗೋಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಇವತ್ತು ಅದೇ ಟಾಪಿಕಲ್ಲಿ ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ವಿಡಿಯೋ ನೋಡ್ತಿರೋರಿಗೆ ತುಂಬ ಕನ್ಫ್ಯೂಷನ್ ಇದೆ. ಇವರು ಒಂದು ಕಡೆ ಒಂಥರ ಹೇಳ್ತಾರೆ, ಇನ್ನೊಂದು ಕಡೆ ಇನ್ನೊಂದು ಥರ ಹೇಳ್ತಿದ್ದಾರೆ. ಯಾವುದು ಶೋಲ್ಡ್ರ್ ಮೈನಸಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ. ಮತ್ತು ನನಗೆ ಜಾಸ್ತಿ 40 ಸೈಜ್ದು ಡ್ರಾಫ್ಟಿಂಗ್ ತೋರಿಸಿ ಅಂತ ಕಮೆಂಟ್ಸ್ ಬಂದಿದೆ. 40, 42, 44 ಇದರಲ್ಲೇ ನಾವು ಜಾಸ್ತಿ ಪ್ರಾಬ್ಲಮ್ ಬರ್ತಿದೆ. ನನಗೆ ಡ್ರಾಫ್ಟಿಂಗ್ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ಇವಾಗ ನಾವು 40ನಲ್ಲಿ ನಾವು ಏನು ಪ್ರಾಬ್ಲಮ್ ಮಾಡ್ತಿದ್ದೀವಿ, ಯಾಕೆ ಶೋಲ್ಡ್ರ್ ಡ್ರಾಪ್ ಆಗ್ತಿದೆ, ಯಾಕೆ ನಮಗೆ ಹಾರ್ಮೋನ್ ಹತ್ರ ಟೈಟ್ ಬರ್ತಿದೆ, ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಮತ್ತು ನಾರ್ಮಲ್ ಡೀಪ್ ಅಂದರೆ ಯಾವುದು, ಹೆವಿ ಡೀಪ್ ಅಂದರೆ ಯಾವುದು, ಯಾವ ಶೋಲ್ಡ್ರನ್ನ ಯಾಕೆ ಅಲ್ಲಿ ಒಂಥರ ಇಲ್ಲಿ ಒಂಥರ ಯಾಕೆ ತಗೋಬೇಕು, ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅವಾಗ ನನ್ನ ಮುಂದಿನ ವಿಡಿಯೋಗಳು ಏನಿರುತ್ತೆ ಕಟಿಂಗ್ ವಿಡಿಯೋಸು ಅದನ್ನ ನೋಡುವಾಗ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಸೊ ಇಲ್ಲಿ ನೀವು ಕೆಲವೊಂದು ವಿಷಯ ತಿಳ್ಕೊಂಬಿಟ್ರೆ ಮುಂದಿನ ನನ್ನ ಕಟಿಂಗ್ಗಳಲ್ಲಿ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮೊದಲಿಗೆ ನಮಗೆ ಬ್ಲೌಸಲ್ಲಿ 3 ಟೈಪ್ಸ್ ತೊಗೊಳ್ಳೋಣ, 3 ಟೈಪ್ಸ್ ಮಾಡ್ಕೊಳ್ಳೋಣ. ಒಂದು ಹೈ ನೆಕ್ ಇರುತ್ತೆ, ಇನ್ನೊಂದು ನಾರ್ಮಲ್ ಡೀಪ್ ನೆಕ್ ಇರುತ್ತೆ, ಇನ್ನೊಂದು ನಮಗೆ ಹೆವಿ ಡೀಪ್ ಇರುತ್ತೆ, ಹೆವಿ ಡೀಪ್ ನೆಕ್ ಇರುತ್ತೆ. ಸೊ ಗೊತ್ತಾಯ್ತಲ್ಲ, ನೀವು ಈ ಮೂರರಲ್ಲಿನೇ 1000+ ಡಿಸೈನ್ ಮಾಡ್ಬೋದು. ಇದು ಎಕ್ಸಾಂಪಲ್ ಅಷ್ಟೇ, ಇದಕ್ಕಿಂತ ವೆರೈಟೀಸ್ ಬ್ಲೌಸ್ ಇದೆ. ನೀವು ಏನೇ ಬ್ಲೌಸ್ ತಗೊಳ್ಳಿ ಈ ಮೂರಲ್ಲಿ ಒಂದಾಗಿರುತ್ತೆ. ಸೊ ಈ ಮೂರಕ್ಕೆ ನೀವು ಫಸ್ಟು ಶೋಲ್ಡ್ರು ಹಾರ್ಮೋನ್ ಡೆಪ್ತ್ ಯಾವ ಥರ ತೊಗೊಳ್ಳೋದು ಅಂತ ಈ ಮೂರಲ್ಲಿ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ ಬ್ಲೌಸಲ್ಲಿ ಬರೋ 90% ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಮೊದಲಿಗೆ ಹೈ ನೆಕ್ಕು, ಇದು ತುಂಬ ಡೀಟೇಲಾಗಿ ಹೇಳ್ಬೇಕಾಗಿರೋದ್ರಿಂದ ನನಗೆ ಟೈಮ್ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾನು ಬಟ್ಟೆ ಮೇಲೆ ಕಟಿಂಗ್ ಮಾಡುವಾಗ ಏನೇನು ಚೇಂಜಸ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ನಾನು ಇವೆರಡು ಡಿಫ್ರೆನ್ಸ್ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಇಲ್ಲಿಗೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು, ಶೋಲ್ಡರ್ ಡ್ರಾಪ್, ಹಾರ್ಮೋನ್ ಟೈಟ್ ಆಗುತ್ತೆ. ಯಾವಾಗ ನಮಗೆ ಟೈಟ್ ಆಗುತ್ತೆ ಅದನ್ನು ಯಾವ ಥರ ಸಾಲ್ವ್ ಮಾಡ್ಕೋಬೇಕು, ನಾನು ಇವೆರಡನ್ನ ಫಸ್ಟ್ ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ತೀನಿ. ಇವಾಗ ನಾವು ನಾರ್ಮಲ್ ಡೀಪು, ಹೆವಿ ಡೀಪು ಯಾವ ಥರ ನಾವು ಹೆಂಗೆ ಡಿಸೈಡ್ ಮಾಡೋದು. ಇವಾಗ ನನ್ನ ಹತ್ರ ಏನಿದೆ ಮತ್ತು ಇದೇನಿದೆ ಮೆಜರ್ಮೆಂಟು, ಇದು ನೀವು ಬಾಡಿನಲ್ಲಾದರೂ ತೊಗೊಳ್ಳಿ ಅಥವಾ ಅಳತೆ ಬ್ಲೌಸಿಂದ ಆದರೂ ತೊಗೊಂಡಿರಿ. ಓಕೆ, ನಿಮ್ಗೊಂದು ಅಳತೆ ಬ್ಲೌಸ್ದು ತೋರಿಸ್ತೀನಿ ಅಂತ ಹೇಳಿದ್ದೀನಿ, ಅದು ತೋರಿಸ್ತೀನಿ. ಅದಕ್ಕೆ ಮುಂಚೆ ನೀವು ಈ ವಿಷಯನೂ ತಿಳ್ಕೊಂಡಿರಿ, ಇದು ನಿಮ್ಗೆ ತುಂಬಾ ಯೂಸ್ಫುಲ್ ಇದೆ. ಓಕೆ, ನೀವು ಯಾವುದರಿಂದ ಆದರೂ ಅಳತೆ ತೊಗೊಳ್ಳಿ, ಬಾಡಿನಲ್ಲಾದರೂ ತೊಗೊಳ್ಳಿ, ಅಳತೆ ಬ್ಲೌಸಿಂದ ಆದರೂ ಅಳತೆ ತೊಗೊಳ್ಳಿ. ಇವಾಗ ನಾವು ಯಾವ ಥರ ಇವಾಗ ನಮ್ಗೆ ನಾರ್ಮಲ್ ಡೀಪ್ ಅಂದರೆ ಯಾವುದು ಇದರಲ್ಲಿ ನೋಡ್ಕೊಳ್ಳೋಣ. ಲೆಂತ್ ಅನ್ನೋದು 14 ಹೇಳಿದ್ದಾರೆ ಅವರು ಅಂದ್ಕೊಳ್ಳಿ. ಇವಾಗ ಇವ್ರಿಗೇನಾದ್ರು ಡೀಪ್ ಅನ್ನೋದು ಫಸ್ಟ್ 11 ಬೇಕು ಅಂದ್ಕೊಳ್ಳಿ. 14 ಲೆಂತ್ಗೆ ಅವ್ರು 11 ಡೀಪ್ ಬೇಕು ಅಂದರೆ ನಮ್ಗೆ ಇಲ್ಲಿ ಎಷ್ಟು ಮಿಗುತ್ತೆ, 2 ಇಂಚ್ ಅಷ್ಟೇ ಬಟ್ಟೆ ಮಿಗ್ತಿದೆ. 10 ಅಂದ್ರೂ ನಮಗೆ 3 ಇಂಚ್ ಮಾತ್ರ ಇಲ್ಲಿ ಬಟ್ಟೆ ಮಿಗ್ತಿದೆ. ಹಂಗಿರುವಾಗ ನಾವು ಇದನ್ನ ಹೆವಿ ಡೀಪ್ ಅಂತ ಕನ್ಸಿಡರ್ ಮಾಡಬೇಕು. ನಮಗೆ ಬ್ಯಾಕಲ್ಲಿ ಬ್ಯಾಕ್ಲೆಸ್ಸು ಅಥವಾ 1 ಇಂಚು 2 ಇಂಚು 3 ಇಂಚು ಮಾತ್ರ ನಮಗೆ ಬಟ್ಟೆ ಇದೆ ಅಂದರೆ ನಾವು ಅದನ್ನು ಹೆವಿ ಡೀಪ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ ಕೇಸ್ ಅವ್ರೇನಾದ್ರು 8, 9, 7 ಆ ಥರ ಹೇಳಿದ್ರೆ ನಮ್ಗೆ ಇಲ್ಲಿ ಬಟ್ಟೆ ಅನ್ನೋದು ಜಾಸ್ತಿ ಸಿಗುತ್ತೆ. ಆವಾಗ ನಮಗೆ ಇದು ನಾರ್ಮಲ್ ಡೀಪ್ ಆಗಿರುತ್ತೆ. ಈ ನಾರ್ಮಲ್ ಡೀಪಲ್ಲಿ ನಾವು ಸೇಮ್ ಶೋಲ್ಡ್ರ್ ಕೊಟ್ಟು ಶೋಲ್ಡ್ರ್ ಡ್ರಾಪ್ ಆಗದೆ ಇರೋ ಥರ ನಾವು ಬ್ಲೌಸ್ ಹೊಲಿಬಹುದು. ಶೋಲ್ಡ್ರು ಡ್ರಾಪ್ ಆಗಲ್ಲ, ಹಾರ್ಮೋನು ಟೈಟ್ ಬರಲ್ಲ. ಈ ನಾರ್ಮಲ್ ಡೀಪಲ್ಲಿ ನಾವು ಸೇಮ್ ಶೋಲ್ಡ್ರು ಫ್ರಂಟು ಬ್ಯಾಕು ತಗೊಂಡು ಹೊಲಿಬಹುದು. ಅದೇ ನಮ್ಗೆ ಹೆವಿ ಡೀಪಲ್ಲಿ ಸೇಮ್ ಶೋಲ್ಡ್ರು ಕೊಟ್ಟು ನಾವು ಫ್ರಂಟು ಬ್ಯಾಕು ಏನು ಚೇಂಜ್ ಮಾಡದೆ ಸೇಮ್ ಶೋಲ್ಡ್ರು ತಗೊಂಡ್ರೆ ನಮ್ಗೆ ಖಂಡಿತ ಅಲ್ಲಿ ವಿತೌಟ್ ಡೋರಿ ನಮಗೆ ಶೋಲ್ಡ್ರ್ ಅನ್ನೋದು ನಿಲ್ಲೋದೇ ಇಲ್ಲ. ಗೊತ್ತಾಯ್ತಾ? ನಾನು ಹೇಳ್ತಿರೋ ಮೆಥಡ್ ಬಿಟ್ಟು ಬೇರೆ ಯಾವ ಮೆಥಡಿಂದನೂ ಅದು ನಿಲ್ಲಲ್ಲ. ಇದು ನಂದೇ ಒಂದು 5 ಬ್ಲೌಸ್ ಹಾಳು ಮಾಡಿದ್ಮೇಲೆ ಅಷ್ಟೇ ನನಗೆ ಗೊತ್ತಾಗಿದ್ದು ಶೋಲ್ಡ್ರ್ ಅನ್ನೋದು ಫ್ರಂಟು ಬ್ಯಾಕು ಬೇರೆ ಬೇರೆ ತೊಗೊಂಡಾಗ ಮಾತ್ರ ನಮಗೆ ಹೆವಿ ಡೀಪಲ್ಲಿ ಕಂಫರ್ಟಬಲ್ ಆಗಿ ಬ್ಲೌಸ್ ಹಾಕೋಕ್ಕೆ ಸಾಧ್ಯ ಅಂತ. ಇವಾಗ ತುಂಬ ಜನ ಹೇಳ್ತಿದ್ದಾರೆ ಅದನ್ನು ಚೆನ್ನಾಗಿ ಬರ್ತಿದೆ ಮೇಡಮ್ ಅಂತ, ಅದೆಲ್ಲ ಖುಷಿ ಆಗ್ತಿದೆ. ಕೆಲವರು ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ, ಬೇರೆಯವರೆಲ್ಲ ಹೇಳ್ತಿದ್ದಾರೆ ನೆಕ್ ಬಿಡ್ತು ಕಮ್ಮಿ ಜಾಸ್ತಿ ತೊಗೊಳ್ಳಿ ಅಂತ. ಅದನ್ನ ನೋಡುವಾಗ ನಂಗೆ ಖುಷಿ ಆಗ್ತಿದೆ, ಒಟ್ಟು ನಾನು ತಿನ್ನೋರು ಇನ್ಸ್ಪೈರ್ ಆಗಿದ್ದಾರೆ ಅಂತ. ಸೊ ಅದು ಖುಷಿ ನನಗೆ. ಇವಾಗ ನಾವು
ಈ ಮೆಜರ್ಮೆಂಟಿಗೆ ನಾವು ನಾರ್ಮಲ್ ಡೀಪ್ ಕಟ್ ಮಾಡೋಣ. ಸೊ 14 ಏನಿದೆ ನಮ್ಮದು 14 ಲೆಂತ್ ತಗೊಂಡಿದ್ದೀನಿ. 14 ಅಂದರೆ ನಾನು 15 ತಗೊಂಡಿದ್ದೀನಿ. ಈಗ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ನಾವು ಶೋಲ್ಡರ್ ಮೈನಸ್ ಮಾಡೋದು ನೋಡಬೇಕು. ಸೊ 15 ಲೆಂತ್ ತಗೊಂಡಿದ್ದೀನಿ. ಮೇಲೆ 1/2 ಇಂಚು ಮೇಲೆ ಹೋಗುತ್ತೆ, ಕೆಳಗಡೆ 1/2 ಇಂಚು ಫೋಲ್ಡಿಂಗ್ ಅಲ್ಲಿ ಹೋಗುತ್ತೆ. ಇವಾಗ ನಾವು ಶೋಲ್ಡರ್ ಏನಿದೆ 15 ಇದೆ. ಮತ್ತೆ ನಿಮ್ಗೊಂದು ನಾನು ಚಾರ್ಟ್ ಕೊಡ್ತೀನಿ. ಇವಾಗ ನೀವು ಬಾಡಿ ಮೆಜರ್ಮೆಂಟ್ ಅಲ್ಲಿ ನಿಮ್ಗೆ ಶೋಲ್ಡರ್ ಸಿಗುತ್ತೆ. ನೀವು ಅಳತೆ ಬ್ಲೌಸ್ ಇಂದ ತಗೊಂಡ್ರೆ ನಿಮ್ಗೆ ಶೋಲ್ಡರ್ ಅನ್ನೋದು ಅಷ್ಟು ಪರ್ಫೆಕ್ಟ್ ಆಗಿ ಸಿಗಲ್ಲ. ಸೊ ನಿಮಗೆ ನಾನೊಂದು ನೋಟ್ಸ್ ಕೊಡ್ತೀನಿ ಇದಕ್ಕೆ, ಅಂದ್ರೆ ಯಾವ ಅಪ್ಪರ್ ಚೆಸ್ಟಿಗೆ ಎಷ್ಟು ನಾವು ಶೋಲ್ಡರ್ ತಗೋಬಹುದು ಅಂತ. ಸೊ ಇದನ್ನ ನಾನು ಕೊಡ್ತೀನಿ. ಈಗ ನಿಮ್ಮ ಹತ್ರ ಇದೆ ಅನ್ಕೊಳ್ಳಿ, ಜಸ್ಟ್ ನೋಡ್ಕೊಳ್ಳಿ. ಈ ಶೋಲ್ಡರ್ ಅನ್ನೋದು 15 ಇದೆ. ನಾನು ಎಕ್ಸಾಕ್ಟ್ ಆಗಿ 7.5 ತಗೊಂಡಿದ್ದೀನಿ, ಅರ್ಧ ಕರೆಕ್ಟಾಗಿ ತಗೊಂಡಿದ್ದೀನಿ. ನಾವು ನಾರ್ಮಲ್ ಡೀಪಲ್ಲಿ ಯಾವ ಥರ ಈಗ 9 ಇಂಚ್ ತಗೋತಾ ಇದ್ದೀನಿ ಅಂದ್ರೆ ಇದು ನಾರ್ಮಲ್ ಡೀಪ್ ಅಂತಾನೆ ಕನ್ಸಿಡರ್ ಮಾಡೋಣ. 9 ಇಂಚ್ ಡೀಪ್ ಬರ್ತಾ ಇದೀವಿ ಅಂದ್ರೆ ನಾವು ಶೋಲ್ಡರ್ ಹೇಗೆ ಮೈನಸ್ ಮಾಡೋದು ನೋಡ್ಕೋಬೇಕು. ನಾರ್ಮಲ್ ಡೀಪಲ್ಲಿ ನಾವು ಫಸ್ಟ್ 1 2 3 ಈ 3ನ ಬಿಟ್ಟು ಇಲ್ಲಿಂದ ಎಷ್ಟು ಡೌನ್ ಬರ್ತೀವೋ ಅಷ್ಟು ನಾವಿಲ್ಲಿ ಮೈನಸ್ ಮಾಡಬೇಕಾಗಿರುತ್ತೆ. 1 ಇಂಚಿಗೆ 1/4 ಇಂಚ್ ಲೆಕ್ಕದಲ್ಲಿ ನಾವು ಶೋಲ್ಡರ್ ಅನ್ನೋದು ಮೈನಸ್ ಮಾಡಬೇಕು ನಾರ್ಮಲ್ ಡೀಪಲ್ಲಿ. ಸೊ ನಾನು 3 ವರೆಗೂ ಬಿಟ್ಬಿಟ್ಟು ಇಲ್ಲಿಂದ ಎಷ್ಟು ತಗೋತಿದ್ದೀನಿ ನೋಡಬೇಕು. 9 ಇಂಚ್ ಬೇಕು ಅನ್ಕೊಳ್ಳಿ. 1 2 3 4 5 6. ಸೊ ನನಗೆ 9 ಇಂಚ್ ಡೀಪ್ ಬೇಕು. ಸೊ 6 ಟೈಮ್ಸ್ ನಾನು 0.25ನ ಇಲ್ಲಿ ಮೈನಸ್ ಮಾಡಬೇಕು. ನಾನು ನಂಬರ್ಸ್ನ ಇಂಗ್ಲೀಷಲ್ಲೇ ಹೇಳ್ತೀನಿ. ತುಂಬ ಜನ ಹೇಳ್ತಿದ್ದಾರೆ ನೀವು ಅಟ್ಲೀಸ್ಟ್ ನಂಬರ್ಸ್ ಆದರೂ ಇಂಗ್ಲೀಷಲ್ಲಿ ಹೇಳಿ, ನಿಮ್ಮ ಲ್ಯಾಂಗ್ವೇಜ್ ಗೊತ್ತಾಗಿಲ್ಲ ಅಂದರೂ ನನಗೆ ಅದು ನಂಬರ್ಸ್ ಅನ್ನೋದು ಗೊತ್ತಾಗುತ್ತೆ ಅಂತ. ಹಂಗಾಗಿ ನಾನು ನಂಬರ್ಸ್ನ ಇಂಗ್ಲೀಷಲ್ಲೇ ಹೇಳ್ತೀನಿ. ಸೊ ನಾನು 6 ಟೈಮ್ಸು ಇಲ್ಲಿ 1/4 ಇಂಚ್ ಅನ್ನೋದನ್ನ ನಾನು ಮೈನಸ್ ಮಾಡಬೇಕಾಗುತ್ತೆ ನಾರ್ಮಲ್ ಡೀಪಲ್ಲಿ. 2 3 4 5 6. ಸೊ ನನಗೆ ಇವಾಗ 9 ಇಂಚ್ ಡೀಪ್ ಬೇಕು ಅಂದಿದ್ದಕ್ಕೆ ನಾನಿಲ್ಲಿ 6 ಟೈಮ್ಸ್ ಮೈನಸ್ ಮಾಡಿದ್ದೀನಿ. 8 ಇಂಚು ಅಂದರೆ 5 ಟೈಮ್ಸ್ ಮೈನಸ್ ಮಾಡ್ತಿದ್ದೆ. ಸೊ ಗೊತ್ತಾಗ್ತಿದೆ ಅಲ್ವಾ ನಿಮಗೆ ಯಾವ ಥರ ಮೈನಸ್ ಮಾಡೋದು ಅಂತ. ಈಗ ಇಷ್ಟು ಮೈನಸ್ ಆಯಿತು. ಇವಾಗ ನಮಗೆ ಏನು ಸಿಕ್ತು 6 ಅಂತ ಸಿಗ್ತಾ ಇದೆ. ಸೊ ನಮ್ಮ ಶೋಲ್ಡರ್ ಅನ್ನೋದು 6 ಆಯಿತು. 40 ಸೈಜ್ಗೆ 6 ಓಕೆನಾ. ಇವಾಗ ನಾವು ಹಾರ್ಮೋಲ್ ಡೆಪ್ತ್ ಯಾವ ಥರ ತಗೊಳ್ಳೋದು. ಹಾರ್ಮೋಲ್ ಡೆಪ್ತನ್ನ ನಾವು ಫಾರ್ಮುಲಾ ಯೂಸ್ ಮಾಡಬಹುದು. ಫಾರ್ಮುಲಾ ಬೇಡ ಅಂದರೆ ನೀವು 5.5 ಒಂದು ಡೌನು ಇದನ್ನ ಚೆಕ್ ಮಾಡಿಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಸಿಗುತ್ತೆ. ಸೊ ನಾನಿಲ್ಲಿ ಫಾರ್ಮುಲಾ ಯೂಸ್ ಮಾಡೋದು ಅಂದರೆ ನಮ್ದು ಅಪ್ಪರ್ ಚೆಸ್ಟ್ ಏನಿದೆ 40 ಡಿವೈಡೆಡ್ ಬೈ 6.5 ಇಂದ ತಗೋತೀನಿ. ಸೊ ನಾವೇನು 6 ಇಂದ ತಗೋತಿದ್ವಿ ಅದು ಸ್ವಲ್ಪ ಜಾಸ್ತಿನೇ ಲೆಂತ್ ಬಂದುಬಿಡುತ್ತೆ ದೊಡ್ಡ ಸೈಜ್ಗೆಲ್ಲ. ಸೊ 6.5 ಅಂತ ತಗೊಳ್ಳಿ. ಸೊ 40ಗೆ 6.5 ಅಂದರೆ ನಮಗೆ ಆನ್ಸರ್ 6 ಅಂತ ಬರುತ್ತೆ. ಸೊ ಆ 6 ನಾವು ಇಲ್ಲಿಂದ ತಗೊಳ್ಳೋಣ ಡೌನ್ಗೆ. ಇವಾಗ ನಾವಿಲ್ಲಿ ಚೆಸ್ಟ್ ಲೈನ್ ನೋಡ್ಕೋಬೇಕು. ನಾರ್ಮಲ್ ಡೀಪಲ್ಲಿ ನಾವು ಚೆಸ್ಟ್ ಲೈನ್ನ ಇಲ್ಲಿಂದಾನೇ ತಗೋಬೇಕು. ಮತ್ತು ಯಾವುದೇ ಥರ ಲೂಸಿಂಗ್ ಆ್ಯಡ್ ಮಾಡಬಾರ್ದು. ಯಾಕಂದರೆ ನಾವಿಲ್ಲಿ ಬಟ್ಟೆ ತೆಗೆದಿರ್ತೀವಿ, ಅದು ಸ್ವಲ್ಪ ಹಿಗ್ಗಿರುತ್ತೆ. ಹಂಗಾಗಿ ನಾವಿಲ್ಲಿ ಮೈನಸ್ ಮಾಡೋ ಅವಶ್ಯಕತೆ ಏನಿರಲ್ಲ, ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಮೈನಸ್ಸು ಮಾಡೋದು ಬೇಡ. ನಾರ್ಮಲ್ ಡೀಪಲ್ಲಿ ಏನು ನಮಗೆ 40 ಅಪ್ಪರ್ ಚೆಸ್ಟ್ ಇದೆ, 40 ಡಿವೈಡೆಡ್ ಬೈ 4 ಅಂದರೆ 10 ಏನು ಬರುತ್ತೆ. ಆ 10ನ ನಾವು ಇಲ್ಲಿಂದ ಇಲ್ಲಿಗೆ ತಗೋಬೇಕು. ಇನ್ನೊಂದು ವಿಷಯ ಕೇರ್ಫುಲ್ ಆಗಿ ತಿಳ್ಕೊಳ್ಳಿ. ಈ ಡಿಸ್ಟೆನ್ಸ್ ಏನಿದೆ ಇದು 4ಗಿಂತ ಜಾಸ್ತಿ ಹೋಗಬಾರ್ದು. ಈ ಡಿಸ್ಟೆನ್ಸ್ ಅನ್ನೋದು ನಮಗೆ 4ಗಿಂತ ಏನಾದ್ರು ಜಾಸ್ತಿ ಆಗಿಬಿಟ್ರೆ ನಾವು ಸ್ಲೀವ್ ಕೂರಿಸಿದಾಗ ಸ್ಲೀವಿಂಗ್ ಅನ್ನುವಾಗ ಇಲ್ಲಿ ಏನಾಗುತ್ತೆ ಅಂದರೆ ಫುಲ್ಲು ರಿಂಕಲ್ಸ್ ಬಂದ್ಬಿಡುತ್ತೆ. ಸೊ ಕೇರ್ಫುಲ್ಲು. ಇದು 4ಗಿಂತ ಜಾಸ್ತಿ ಆಗಬಾರ್ದು. ಇಲ್ಲಿ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ 40 ಸೈಜಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ 5.5 ತಗೋಬಿಡ್ತಾರೆ. ಸೇಮ್ 5.5 ಇಲ್ಲಿ ಚೆಸ್ಟ್ ಲೈನಲ್ಲೂ ತಗೊಂಡ್ಬಿಟ್ಟು ಇದನ್ನ ಉದ್ದ ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಶೋಲ್ಡರ್ ಏನೂ ಡ್ರಾಪ್ ಆಗಲ್ಲ, ಹಾರ್ಮೋಲ್ ಹತ್ರ ಸಿಕ್ಕಾಪಟ್ಟೆ ಟೈಟ್ ಬಂದುಬಿಡುತ್ತೆ. ನೀವು ಹಿಂಗೆ ಫಸ್ಟ್ ಬಟನ್ ಹಾಕಿ ನೋಡಿ, ಇಲ್ಲಿ ಟೈಟ್ ಬಂದುಬಿಟ್ಟು ಈ ಪಾರ್ಟ್ಸ್ ಟೈಟ್ ಆದಾಗ ಇದೆಲ್ಲ ಏನಿರುತ್ತೆ ಈ ಥರ ಬರುತ್ತೆ. ಕೆಲವರು ಬ್ಲೌಸ್ ಹಾಕಿರ್ತಾರೆ, ನಾನು ನೋಡಿದ್ದೀನಿ. ಇದು ಹಿಂಗೆ ಟೈಟ್ ಆದಾಗ ಇದು ಈ ಥರ ಬರುತ್ತೆ.
ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವೇನು ಮಾಡಬೇಕು ಅಂದರೆ ಇದು 4ಗಿಂತ ಜಾಸ್ತಿ ಇಲ್ಲದೆ ಇರೋ ಥರ ನೋಡ್ಕೋಬೇಕು. ಬಟ್ ಇವಾಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಇಲ್ಲಿ 6 ತಗೊಂಡಿದ್ದೀವಿ, ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ ಕೆಲವೊಂದ್ಸಲಿ. ಇದನ್ನು ನಾವು ಈ ಥರ ಪ್ರಾಬ್ಲಮ್ ಬಂದಾಗ ಯಾವ ಥರ ನಾವು ಸೊಲ್ಯೂಷನ್ ತಗೊಳ್ಳೋದು? ಅದಕ್ಕೆ ಮುಂಚೆ ಇದೊಂದು ಕರ್ವ್ ನೋಡ್ಕೊಂಡ್ಬಿಡೋಣ. ಏನು 5.5 ಏನು ಬಂದಿದೆ ನಂದು, ಇಲ್ಲಿಂದ 6 ತಗೊಂಡಿದ್ದೀನಿ ಫಾರ್ಮುಲಾ ಪ್ರಕಾರ. ಈ 5.5 ಹಾಫ್ ನೋಡ್ಕೊಳ್ಳೋಣ. ಸೊ 2.25 ಅಂತ ಏನು ಬರ್ತಿದೆ, ಅದೇ 2.25ನ ಇಲ್ಲಿ ತಗೊಂಡು ಇದಕ್ಕೂ ಸೇರಿಸ್ತೀನಿ. ಇದು ಮಧ್ಯದಲ್ಲಿ ನಾವು 1 ಇಂಚ್ ಅಂತಾನೆ ತಗೊಳ್ಳೋಣ, ಏನೂ ಪ್ರಾಬ್ಲಮ್ ಇಲ್ಲ. ಅದು 1.25 1.25 ಆ ಥರ ಎಲ್ಲ ಏನು ತಲೆಗೆಡ್ಸ್ಕೊಬೇಡಿ. ಇದೆರಡು ಕನೆಕ್ಟ್ ಆಗೋ ಥರ ಒಂದು ಕರ್ವ್ ಬರ್ಬಿಡಿ, ಮಧ್ಯ ಎಷ್ಟಾದ್ರೂ ಬರಲಿ. ಇವಾಗ ಚೆಕ್ ಮಾಡ್ಕೊಳ್ಳಿ, ನಮ್ದು ನಾರ್ಮಲ್ 18 ಏನಿದೆ ಅದ್ರಲ್ಲಿ ಕರೆಕ್ಟಾಗಿ 9 ಅಂತ ಬರಬೇಕು. ಅವಾಗ ನಮ್ಗೆ ಇದು ಕರೆಕ್ಟ್ ಇದೆ ಅಂತ ಅರ್ಥ. ಇದಕ್ಕೆ ಮುಂಚೆ ನಾನು ಹೇಳ್ದೆ ಅಲ್ವಾ, ಈ 40 ಇಂಚಲ್ಲಿ ನಾವು 6 ಅಂತ ಏನಾದ್ರು ಶೋಲ್ಡ್ರು ತಗೊಂಡ್ರೆ ನಮ್ಗೆ ಇಲ್ಲಿ ಶೋಲ್ಡ್ರ್ ಅನ್ನೋದು ಡ್ರಾಪ್ ಆಗುತ್ತೆ. ಇವಾಗ ನಾವು ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಇದನ್ನ ನಾವು ಚೆಸ್ಟ್ ಲೈನ್ನ ಈ ಕಡೆ ಬರೋ ಹಾಗೆ ಇಲ್ಲ, ಶೋಲ್ಡ್ರ್ ಇವಾಗ ನಾವು ಚಿಕ್ಕದು ಮಾಡ್ಬೋದು. ಹೇಗೆ ಅಂದರೆ, ಇಲ್ಲಿಂದ ನಾವು 1/2 ಇಂಚು ಮುಂದೆ ಬರೋಣ. ಅದಕ್ಕೂ ಮುಂಚೆ ನಾವು ಇಲ್ಲಿ ನೆಕ್ ಬಿಡುತ್ತೆ ತಗೊಂಡಿಲ್ಲಲ್ಲ, ಸೊ ನನಗೆ ಇಲ್ಲಿ 6 ಅಂತ ಏನು ಬಂದಿತ್ತು, ನಾನು ಇಲ್ಲಿ 3 ಇಂಚು ಸ್ಟ್ಯಾಂಡರ್ಡ್ ಇರೋದನ್ನ ತಗೋತೀನಿ. 3 ಅಂತ ತಗೊಂಡು ಇಲ್ಲಿ 3.5 ಮಾಡಿಕೊಂಡು 9 ಇಂಚ್ ಹತ್ರ 1 ಇಂಚ್ವರೆಗೂ ಬ್ರಾಡ್ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು 4 ತಗೊಂಡಿದ್ದೀನಿ ಅಂದ್ಕೊಳ್ಳಿ. ಇದೊಂದು ಬಾಕ್ಸ್ ಹಾಕೊಂಡು ನಾನು ಒಂದು ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇದು ತಗೋಬಿಡೋಣ. ನಮ್ಮದು ವೇಸ್ಟ್ ಏನಿದೆ 35 ಡಿವೈಡೆಡ್ ಬೈ 4 ಅಂದರೆ 8.75 ಬರುತ್ತೆ. ಸೊ 8.75 ತಗೊಂಡು ಅದಕ್ಕೆ 3/4 ಇಂಚು ನಾನು ಇದು ಕೊಡ್ತೀನಿ, ಡಾಟ್ ಹಿಡಿತೀನಿ 3/4 ಇಂಚ್ ಮಾತ್ರ. ಈಗ 1.5 ಇಂಚು ಎಕ್ಸ್ಟ್ರಾ ತಗೋತಿದ್ದೀನಿ. ಸೊ 11 ಆಯಿತು ನನಗೆ. ಇಲ್ಲಿ 1 ಇಂಚೇ ಹಿಡಿಬೇಕು ಅಂತ ಏನಿಲ್ಲ, 3/4 ಇಂಚು ಹಿಡಿದ್ರೂ ನಡೆಯುತ್ತೆ. ನಮಗೇನು 10 ಆನ್ಸರ್ ಬಂದಿದೆ. ಇಲ್ಲಿಂದ ನಾವು 1.5 ಇಂಚು ಮುಂದಕ್ಕೆ ಹೋಗೋಣ. ಸೀಮ್ ಅಲವೆನ್ಸು ಇವೆರಡು ಕನೆಕ್ಟ್ ಮಾಡ್ತಾ ಇದ್ದೀನಿ. ಇದಿಷ್ಟು ರೆಡಿ ಆಯಿತು. ಇವಾಗ ಚೆಸ್ಟ್ ಲೈನ್ ಅನ್ನೋದು ಇಲ್ಲಿ ಟೈಟ್ ಬರಲ್ಲ, ಯಾಕಂದರೆ ನಾವು 6 ಇಂಚ್ವರೆಗೂ ತೊಗೊಂಡಿದ್ದೀವಿ. ಆದರೆ ನಮ್ಗೆ ಇಲ್ಲಿ ಶೋಲ್ಡರ್ ಅನ್ನೋದು ಡ್ರಾಪ್ ಆಗುತ್ತೆ ಇದರಲ್ಲಿ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ನಾವು ಇಲ್ಲಿಂದ 1/2 ಇಂಚು ಮುಂದೆ ಬರಬೇಕು. 1/2 ಇಂಚ್ ಮುಂದೆ ಬನ್ನಿ, ಇಲ್ಲಿಂದನೂ 1/2 ಇಂಚು ಮುಂದೆ ಹೋಗಿ. ಮೊದಲೇ 5.5 ತಗೋಬೋದಲ್ಲ ಅಂತ ಕೇಳ್ಬೋದು ನೀವು. ನಾವು 5.5 ತಗೊಂಡ್ಬಿಟ್ರೆ ಈ ಡಿಸ್ಟೆನ್ಸ್ ಜಾಸ್ತಿ ಆಗ್ಬಿಡುತ್ತೆ ನಮಗೆ. ಹಂಗಾಗಿ ನಾವು ಫಸ್ಟು 6 ಅಂತಾನೆ ತಗೊಂಡು, ಇದೇನು ನಾನು ಹೇಳ್ಕೊಟ್ಟೆ ಈ ಕ್ಲೂ ಏನಿದೆ ಇದನ್ನು ಯೂಸ್ ಮಾಡಿ ಏನು ಬರುತ್ತೋ ಅದು ತಗೊಳ್ಳಿ. ಫಸ್ಟು ಅದು ತಗೊಂಡು ಚೆಸ್ಟ್ ಲೈನಲ್ಲೂ ಅಷ್ಟು ತಗೊಬಿಡಿ. ಆವಾಗ ಈ ಚೆಸ್ಟ್ ಲೈನ್ ಅನ್ನೋದು 4ಗಿಂತ ಜಾಸ್ತಿ ಹೋಗಲ್ಲ. ಇವಾಗ ನಾವು ಶೋಲ್ಡರ್ ಮಾತ್ರ ಮೈನಸ್ ಮಾಡೋಣ, ಚೆಸ್ಟ್ ಲೈನ್ ಮೈನಸ್ ಇಲ್ದಂಗೆ. ಇಲ್ಲೇನು ನಾವು 1/2 ಇಂಚ್ ಮುಂದೆ ಬಂದ್ವಿ, ಇದೇನು ನಾವು ಸೆಂಟರ್ ಡಾಟ್ ಹಾಕಿದ್ದೀವಿ ಅಕ್ರಾಸ್ ಶೋಲ್ಡರ್ ಅಂತಾರೆ ಇದನ್ನ, ಇಲ್ಲಿಂದ ಇದನ್ನ ಇಲ್ಲಿ ಸೇರಿಸ್ಬಿಡೋಣ. ಸೊ ಶೋಲ್ಡರ್ ಅನ್ನೋದು ನಮಗೆ ಮೈನಸ್ ಆಯಿತು. ಈಗ ನಾವು ಸ್ಲೀವ್ ಕೂರಿಸಿದ್ರು ಅದು ಕರೆಕ್ಟಾಗಿ ಅದ್ರ ಜಾಗದಲ್ಲಿ ಬಂದು ಕೂರುತ್ತೆ. ನಾವು ಇಲ್ಲಿಗಿಂದನೇ ಸ್ಲೀವ್ ಕೂರ್ಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದು ಇಲ್ಲಿ ಬಂದ್ಬಿಡುತ್ತೆ ನಮಗೆ. ಆವಾಗಲೇ ಶೋಲ್ಡರ್ ಅನ್ನೋದು ಡ್ರಾಪ್ ಆಗೋದು. ಸೊ ಇಲ್ಲಿ ಮುಂದೆ ಬಂದ್ಮೇಲೆ ನಾವು ಇಲ್ಲೂ ಮುಂದೆನೆ ಬರಬೇಕಾಗುತ್ತೆ. ಓಕೆ, ಈ ಮೆಥಡ್ ಇದೊಂದು ಸಿಂಪಲ್ ಮೆಥಡು. ಇದನ್ನು ಫಾಲೋ ಮಾಡಿ, ನಿಮಗೆ ಶೋಲ್ಡರ್ ಅನ್ನೋದು ಡ್ರಾಪ್ ಆಗಲ್ಲ, ಹಾರ್ಮೋಲ್ ಅನ್ನೋದು ಟೈಟ್ ಬರಲ್ಲ, ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ಚೇಂಜಸ್ ಮಾಡ್ಕೊಂಡು ನೋಡಿ. ಇನ್ ಕೇಸ್ ಯಾರು 6 ತಗೊಂಡು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಅದು ನೀವು ಇಲ್ಲಿ 5.5 ಸ್ಟಾರ್ಟಿಂಗಿಗೆ ತಗೋಬಾರ್ದು, ಚೆಸ್ಟ್ ಟೈಟ್ ಬಂದ್ಬಿಡುತ್ತೆ. ನಾನು ಇದನ್ನೇ ಜಾಸ್ತಿ ಹೇಳ್ತಿದ್ದೀನಿ ಅಲ್ವಾ. ಓಕೆ, ಇವಾಗ ಚೆಕ್ ಮಾಡ್ಕೊಳ್ಳೋಣ. ನಮ್ಗೆ 9 ಅಂತ ಸಿಗಬೇಕು. ಎಕ್ಸಾಕ್ಟಾಗಿ ನನಗೆ 9 ಅಂತ ಸಿಗ್ತಾ ಇದೆ. ಸೊ ಗೊತ್ತಾಯ್ತಲ್ಲ, ನಾವು
ನಾರ್ಮಲ್ ಬ್ಲೌಸಲ್ಲಿ ಶೋಲ್ಡ್ರನ್ನ ಚೇಂಜ್ ಮಾಡ್ಕೊಳ್ದಂಗೆ ಶೋಲ್ಡ್ರ್ ನಿಲ್ಲಿಸಬಹುದು. ಓಕೆ, ಇದು ಗೊತ್ತಾಯ್ತಲ್ಲ ನಾರ್ಮಲ್ ಬ್ಲೌಸು. ಓಕೆ, ಇವಾಗ ಇದಾಯಿತು. ಇವಾಗ ನಾವು ಇದೇ ಸೈಜ್ಗೆ ನಾವು ಹೆವಿ ಡೀಪ್ ಹೊಲಿಬೇಕು. ಆವಾಗ ನಾವು ಸೇಮ್ ಶೋಲ್ಡ್ರಿಂದ ನಾವು ಸೇಮ್ ಡೀಪ್ ಈಗ ಹೆಂಗೋ ನಾನು ಕಾಲು ಇಂಚು ಮೈನಸ್ ಮಾಡಿದೆ ಅಂತ ನೀವು ಇದನ್ನ ಹಿಂಗೆ ಡೌನ್ ಬಂದ್ಬಿಟ್ಟು ಇಲ್ಲಿ ಮೈನಸ್ ಮಾಡಿ ಇದೇ ಮೆಥಡ್ ಯೂಸ್ ಮಾಡಿಬಿಟ್ರೆ ಬ್ಲೌಸ್ ಅನ್ನೋದು ಹಾಕೋಕ್ಕಾಗಲ್ಲ. ಬ್ಯಾಕ್ ಅನ್ನೋದು ತುಂಬ ಲೂಸ್ ಬರುತ್ತೆ, ಫ್ರಂಟ್ ಅನ್ನೋದು ಟೈಟ್ ಆಗಿಬಿಡುತ್ತೆ, ಕಂಫರ್ಟಬಲ್ ಇರಲ್ಲ ಹಾಕೋಕ್ಕೆ. ಅದಕ್ಕೂ ಕೆಲವೊಂದು ಚೇಂಜಸ್ ಮಾಡ್ಕೋಬೇಕು. ಆದರೆ ನಾನೀಗ ಏನು ಕಟಿಂಗ್ ಮಾಡಿ ತೋರಿಸ್ತಿದ್ದೀನಿ ಆ ಚೇಂಜಸ್ಸು ಇನ್ನೊಂದ್ಸಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ನಾವು ಇವಾಗ ಹೆವಿ ಡೀಪ್ಗೆ ಕನ್ವರ್ಟ್ ಮಾಡೋಣ. ಇದು ನಾರ್ಮಲ್ ಡೀಪ್ ಆಯಿತು. ನೀವು ಫ್ರಂಟು ಬ್ಯಾಕು ಸೇಮ್ ಶೋಲ್ಡರ್ ತಗೊಳ್ಳಿ. ಫ್ರಂಟಲ್ಲೂ ನೀವು ಈ ಚೇಂಜಸ್ ಮಾಡಲೇಬೇಕು. ಸೊ 6 ಅಂತಾನೆ ತಗೊಂಡು 1/2 ಇಂಚ್ ಮುಂದೆ ಬರಬೇಕು. ಓಕೆ, ಯಾಕಂದರೆ ನಮ್ಮ ಚೆಸ್ಟ್ ಲೈನು ಟೈಟ್ ಆಗಬಾರ್ದಲ್ವಾ, ಹಂಗಾಗಿ ನೀವು ಫ್ರಂಟಲ್ಲಿ ಸೇಮ್ ತಗೊಳ್ಳಿ. ಇದು ಡಾಟ್ ಹಿಡಿಲಿಲ್ಲ ನಾನು. ಸೊ ಇದ್ರ ಮಧ್ಯ ನೋಡ್ಕೊಳ್ಳೋಣ. ಮುಕ್ಕಲ್ ಬರ್ತಿದೆ. ನಾನು ಡಾಟ್ ಲೆಂತು ಹೇಳಿದ್ದೆ ನಿಮಗೆ. ಏನು ನಮ್ಮದು ಫುಲ್ ಬಸ್ಟ್ ಏನಿದೆ 41 + 2 43 / 4 ಅಂದರೆ ಎಷ್ಟಾಯಿತು 10.75 ಬರುತ್ತೆ. ಸೊ ಅದನ್ನ ಮೇಲಿಂದನೇ ತಗೊಳ್ಳೋಣ, ಇಲ್ಲ ಅರ್ಧ ಇಂಚು ಬಿಡೋದೇನು ಬೇಡ. ಮೇಲಿಂದನೇ ತಗೊಂಡ್ರೆ ಇಲ್ಲಿ ಬರುತ್ತೆ. ಇದೊಂದು ಡಾಟ್ ಹಿಡಿಯೋಣ, ಯಾಕಂದರೆ ಇದು ಲೆಂತ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಏನಿದು 3/4 ಇಂಚು ಮಾತ್ರ ಹಿಡಿದಿದ್ದೆ. 0.4 ಲೆಕ್ಕದಲ್ಲಿ ಒಂದು ಡಾಟ್ ತಗೊಬಿಡ್ತೀನಿ. ಮತ್ತು ಇಲ್ಲಿಂದ ಇದು 1/2 ಇಂಚು ಮೇಲೆ ಹೋಗೋದು ಮರಿಬೇಡಿ. ಇದು 1/2 ಇಂಚು ಮೇಲೆ ಹೋದರೆ ನೀಟಾಗಿ ಬರುತ್ತೆ ನಮಗೆ ಬ್ಲೌಸ್ ಅನ್ನೋದು. ಸೊ ಇದು ನಾರ್ಮಲ್ ಡಿಪ್ತು ಓಕೆ ಆಯಿತು. ನಿಮ್ಗೆ ಇಲ್ಲಿ ಶೋಲ್ಡರ್ ಡ್ರಾಪು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ತು, ಶೋಲ್ಡರ್ ಡ್ರಾಪು ಮತ್ತು ಹಾರ್ಮೋಲ್ ಟೈಟ್ಗೆ. ಇವಾಗ ಇದನ್ನ ಹೇಗೆ ನಾವು ಡೀಪ್ ನೆಕ್ ಆಗಿ ಕನ್ವರ್ಟ್ ಮಾಡೋದು ಇಲ್ಲ ನೋಡ್ಕೊಂಬಿಡಿ. ಈ ಡೀಪ್ ನೆಕ್ ಅಲ್ಲಿ ನಾವೇನು ಶೋಲ್ಡರ್ ಮೈನಸ್ ಮಾಡ್ತೀವಿ ಅದು ಚೇಂಜಸ್ ಆಗುತ್ತೆ. ನಾರ್ಮಲ್ ನೆಕ್ ಅಲ್ಲಿ 3 ಇಂಚ್ ಬಿಟ್ಟು ಆಮೇಲೆ ಕೌಂಟ್ ಮಾಡ್ತೀವಿ. ಈ ಡೀಪ್ ಅಂದ್ರೆ ಏನಿದಕ್ಕೆ ಈಗ ನಾನು 11 ಇಂಚು ಡೀಪ್ ತಗೋತಾ ಇದ್ದೀನಿ. ಇಲ್ಲಿ ನೋಡಿ ನಮಗೆ ಬಟ್ಟೆ ಅನ್ನೋದು ಇಷ್ಟೇ ಇದೆ ಅಂದ್ರೆ ಇದು ಎಕ್ಸ್ಪೋಸ್ ಜಾಸ್ತಿ ಆಯಿತು. ಸೊ ನಾವು ಬಟ್ಟೆನ ಡಿಕ್ರೀಸ್ ಮಾಡಲೇಬೇಕು. ಇಷ್ಟು ಎಕ್ಸ್ಪೋಸ್ ಆಗ್ತಿದೆ ಅಂದರೆ ನಾವು ಬಟ್ಟೆನೂ ಜಾಸ್ತಿ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಲೂಸ್ ಬಂದ್ಬಿಡುತ್ತೆ ಬ್ಯಾಕ್ ಸೈಡ್. ನಮಗೆ ಆ ಲೂಸ್ ಬರಬಾರ್ದು ಅಂದರೆ ಈ ಚೇಂಜಸ್ ಮಾಡ್ಕೊಳ್ಲೇಬೇಕು. ಇದು ನಾನು ಹೇಳ್ತಿರೋ ಮೆಥಡು ಯಾವ ಸಿಲೆಬಸ್ಸಲ್ಲೂ ಇಲ್ಲ, ಯಾವ ಇನ್ಸ್ಟಿಟ್ಯೂಟಲ್ಲೂ ಹೇಳ್ಕೊಟ್ಟಿಲ್ಲ. ಸೊ ಇದು ನನ್ನದೇ ಒಂದು 5 ಬ್ಲೌಸ್ ಹಾಳು ಮಾಡಿದ್ಮೇಲೆ ಅಷ್ಟೇ ನನಗೆ ಗೊತ್ತಾಗಿದ್ದು. ಹೆವಿ ಡೀಪ್ ತೊಗೊಂಡಾಗ ನಾವು ನೆಕ್ ವಿಡ್ತ್ನ ಫ್ರಂಟು ಬ್ಯಾಕು ಬೇರೆ ಬೇರೆ ತೊಗೊಂಡ್ರೆ ಅಷ್ಟೇ ವಿತೌಟ್ ಡೋರಿ ಅದು ನಿಲ್ಲೋದು ಶೋಲ್ಡ್ರ್ ಅನ್ನೋದು. ಸೊ ಗೊತ್ತಾಯ್ತಲ್ಲ, ತುಂಬ ಜನ ಹೇಳ್ತಿದ್ದಾರೆ ಈ ಮೆಥಡ್ ಕರೆಕ್ಟಾಗಿ ಬರ್ತಿದೆ, ನನ್ನ ಬ್ಲೌಸ್ ಚೆನ್ನಾಗಿದೆ ಅಂತ. ಇನ್ನೂ ಕೆಲವರು ಅವ್ರ ವಿಡಿಯೋನಲ್ಲಿ ಆಗಲೇ ಹೇಳ್ತಿದ್ದಾರೆ, ನನಗೂ ನೋಡ್ತಿರ್ತೀನಿ. ಸೊ ನನ್ನ ಮೆಥಡ್ ಯೂಸ್ ಮಾಡ್ತಿದ್ದಾರೆ, ಅದು ಖುಷಿನೇ ನನಗೆ. ಓಕೆ, ಈಗ ನಾವು 11 ಇಂಚು ಡೀಪ್ ತಗೋತಿದ್ದೀವಿ ಅಂದಾಗ ನಾವು ಇಲ್ಲಿ ಶೋಲ್ಡ್ರನ್ನ ಯಾವ ಥರ ಮೈನಸ್ ಮಾಡಬೇಕು ಅಂದರೆ ಇಲ್ಲಿ 1 ಇಂಚ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. 1/4 ಇಂಚ್ ಮೈನಸ್ ಮಾಡೋದು. ಈಗ 7.5 ತಗೋಬಿಟ್ಟಿದ್ದೀವಿ ನಾವು ಆಲ್ರೆಡಿ. ನಮ್ಮ ಶೋಲ್ಡ್ರಲ್ಲಿ ಅರ್ಧ ತೊಗೊಂಡಿದ್ದೀವಿ. ಈಗ ಇದನ್ನ ಮೈನಸ್ ಮಾಡ್ಕೊಂಬರ್ಬೇಕು. ಸೊ 11 ಇಂಚ್ ಅಂದರೆ ನಾವು ಎಷ್ಟು ಸಲ ಮೈನಸ್ ಮಾಡಬೇಕು? 4ಗೆ 1 ಇಂಚು, 8ಗೆ 2 ಇಂಚು, 2.75 ನಾವು ಮೈನಸ್ ಮಾಡಲೇಬೇಕು ಇಲ್ಲಿ. ಸೊ ಇದಕ್ಕೆ ಬರುತ್ತೆ 2.75 ಅಂತ. ಈಗ ನಮ್ಗೆ ಬ್ಯಾಲೆನ್ಸ್ ಏನು ಮಿಕ್ತು? 5 ಅಂತ ಮಿಕ್ತು. ಸೊ ನಾನು ಆ 5ನ ಹಾರ್ಮೋಲ್ ಡೆಪ್ತು ಸೇಮ್ ಫಾರ್ಮುಲಾ ಯೂಸ್ ಮಾಡಿ ಹೆವಿ ಡೀಪ್ಗೂ 6.5 ತಗೊಳ್ಳಿ. 6 ಅಂತ ಬರುತ್ತೆ. ಸೊ ನಾನು 6 ಬಂದಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಏನಿದೆ 5. ಸೊ ಅದೇ 5 ನಾನು ಇಲ್ಲಿ ತಗೊಂಡಿದ್ದೀನಿ. ಈಗ ಈ ಚೆಸ್ಟ್ ಲೈನ್ ಅನ್ನೋದನ್ನ ನಾವು ಇಲ್ಲಿಂದ ತಗೋಬಾರ್ದು. ಓಕೆ, ಹೆವಿ ಡೀಪಲ್ಲಿ ನಾವು ಚೆಸ್ಟ್ ಲೈನ್ನ ಇಲ್ಲಿಂದ ತಗೋಬಾರ್ದು. ನಮ್ಗೆ 11 ಏನಿದೆ ಇವಾಗ ನಾವು ಇಲ್ಲಿ ಶೋಲ್ಡ್ರು ರೆಡಿ ಶೋಲ್ಡ್ರು ಏನು ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಬೇಕು ಇಲ್ಲೇನೆ.
ಸೊ ನಾವಿಲ್ಲಿ ಶೋಲ್ಡ್ರನ್ನ 1 ಇಂಚ್ ಅಷ್ಟು ಚಿಕ್ಕದವರೆಗೂ ಇಟ್ಕೋಬಹುದು, ಯಾವುದೇ ಥರ ಶೋಲ್ಡ್ರನ್ನ ಡ್ರಾಪ್ ಆಗಲ್ಲ. ಸೊ ಈ ಯಾಕೆ ಅಷ್ಟು ಚಿಕ್ಕದು ಬೇಡ, ನಮ್ಗೆ 1.5 ಇಂಚ್ ಇರಲಿ 2 ಇಂಚ್ ಇರಲಿ ಅಂದ್ರೂ ಇಲ್ಲಿ ಇನ್ಕ್ರೀಸ್ ಮಾಡ್ಕೋಬಹುದು. ಈಗ ನಾನು 5 ಇಂಚ್ ಏನಿದೆ 2.5 ತಗೋತೀನಿ. ಅವಾಗ ನನಗೆ ರೆಡಿ ಶೋಲ್ಡ್ರು 1.25 ಅಂತ ಬರುತ್ತೆ, ಅದು ಕೂಡ ಸ್ವಲ್ಪ ಬ್ರಾಡೇ ಇರುತ್ತೆ, ಚೆನ್ನಾಗಿರುತ್ತೆ ಅದು. ಸೊ 2.5 ಏನು ತಗೊಂಡಿದ್ದೀನಿ. ಇಲ್ಲಿ ನಾವು ಬ್ಯಾಕಲ್ಲಿ ನಾವು 6 ಇಂಚ್ವರೆಗೂ 6-7 ಇಂಚ್ವರೆಗೂ ಬ್ರಾಡ್ ತಗೋಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲೇನು 2.5 ಇದೆ ಅಂತ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ, 3.5. ಸೊ ಇದೊಂದು ಲೈನ್ ಹಾಕೊಳ್ಳೋಣ. ಸೊ ಅದೇ ರೌಂಡ್ ಇಲ್ಲಿ ಕೊಡ್ತಾ ಇದ್ದೀನಿ ನಾನು. ಇವಾಗ ನಾವು ಚೆಸ್ಟ್ ಲೈನ್ ಇಲ್ಲಿಂದ ನೋಡ್ಕೋಬೇಕಾಗುತ್ತೆ. ಚೆಸ್ಟ್ ಅನ್ನೋದನ್ನ ನಾವು ಡೀಪ್ ಎಂಡ್ ಮಾಡಿದೀವಿ, ಅಲ್ಲಿಂದ ತಗೋಬೇಕಾಗುತ್ತೆ 10 ಅನ್ನೋದು. ಸೊ ನನಗೆ 10 ಅನ್ನೋದು ಇಲ್ಲಿ ಬರ್ತಾ ಇದೆ. ಇವಾಗ ನಾವು ಆರ್ಮಲ್ ಕರ್ವ್ ತಗೊಳ್ಳೋಣ. ಆರ್ಮಲ್ ಕರ್ವ್ ಅನ್ನೋದು ನೀವು ಪ್ರತಿ ಸೈಜ್ಗೂ ಪ್ರತಿ ಡೀಪ್ಗೂ ನೀವು ಚೆಕ್ ಮಾಡ್ಕೊಂಡ್ಲೇಬೇಕು. ಈ ಪಾರ್ಟ್ಸ್ ಅನ್ನೋದು ನಮ್ಗೆ ಇಲ್ಲಿ ಟೈಟ್ ಬರಲೇಬಾರ್ದು. ಸೊ ಏನು 5.5 ಇದೆ ಅದನ್ನ ಕರೆಕ್ಟಾಗಿ ಆಫ್ ಮಾಡ್ಕೋತೀನಿ. ಇದಕ್ಕೊಂದು ಕರ್ವ್ ಕೊಡ್ತೀನಿ ಇಲ್ಲಿಂದ ಇಲ್ಲಿಗೆ. ಸೊ ಈ ಕರ್ವ್ ಇದು ತಗೊಂಡು ನೋಡಿ ಕರೆಕ್ಟಾಗಿ ನಮ್ಗೆ 9 ಬರ್ತಿದೆಯಾ ನೋಡಬೇಕು. ಇಲ್ಲಿಗೆ ನಮಗೆ 10 ಅಂತ ಬಂದಿರೋದು, ಇದು ನಾರ್ಮಲ್ ಡಿಪ್ದು. ಇವಾಗ ಈ ಕರ್ವ್ ನೋಡ್ಕೋತೀನಿ ನಾನು ಎಷ್ಟು ಬರ್ತಿದೆ ಅಂತ. ಸೊ ಕರೆಕ್ಟಾಗಿ ನಂಗೆ 9 ಬರ್ತಿದೆ. ಕೆಲವರು ಇಲ್ಲಿ ನನಗೆ ಸ್ವಲ್ಪ ಟೈಟ್ ಬರ್ತಾ ಇದೆ ಈ ಮೆಥಡಲ್ಲಿ ಅಂತ ಹೇಳ್ತಿದ್ದಾರೆ. ಅವ್ರು ಬೇಕಾದ್ರೆ 1/2 ಇಂಚ್ ಲೂಸಿಂಗ್ ತಗೋಬಹುದು. ಓಕೆ, ಏನು ಇಲ್ಲಿ 10 ಅಂತ ಇಲ್ಲಿಂದ ತಗೋತೀರಾ. ಸೊ ಏನಿಲ್ಲಿ 10 ತಗೊಂಡಿದ್ದೀರಾ, 10 ಅನ್ನೋದು ಇಲ್ಲಿ ಬಂದಿದೆ. ಸೊ ನಾವಿಲ್ಲಿ 1/2 ಇಂಚು ಲೂಸಿಂಗ್ ತಗೋಬಹುದು. ಸೊ 10.5 ತಗೋತೀನಿ ನಾನು. 1/2 ಇಂಚ್ ಲೂಸ್ ತಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಹಿಂಗೆ ಕ್ರಾಸ್ ಆಗಿ ಹೋಗಿರೋದ್ರಿಂದ ಇದು ತುಂಬಾನೇ ಒಳಗಡೆ ಬಂದಿರುತ್ತೆ. ಸೊ ನಮ್ಗೆ ಆಮೇಲೆ ಇಲ್ಲಿ ಚೆಸ್ಟ್ ಹತ್ರ ಟೈಟ್ ಬರ್ತಿದೆ ಅಂತಿದ್ದಾರೆ ಒಬ್ರೊಬ್ರು. ಯಾಕಂದ್ರೆ ಇದು 1 ಇಂಚ್ ಶೋಲ್ಡರ್ ತಗೊಂಡಿದ್ರೆ ಅದು ಬ್ರಾಡ್ ಜಾಸ್ತಿ ಆಗಿ ನಮಗೆ ಟೈಟ್ ಬರಲ್ಲ. ಇದೇನಾದ್ರು ಈ ಪಟ್ಟಿ ನಂಗೆ ದೊಡ್ಡದು ಬೇಕು ಅನ್ನೋರಿಗೆ ಸ್ವಲ್ಪ ಟೈಟ್ ಅನ್ನಿಸ್ಬೋದು, ಯಾಕಂದ್ರೆ ಜಾಸ್ತಿ ಎಕ್ಸ್ಪೆಂಡ್ ಆಗಿರಲ್ಲ ಇದು ದೊಡ್ಡದಾಗಿರೋದ್ರಿಂದ. ಅವರು 3 ಇಂಚ್ವರೆಗೂ ಯಾರು ತಗೋತಾರೆ ರೆಡಿ ಶೋಲ್ಡರು ಅವರು ಇನ್ಕ್ರೀಸ್ ಮಾಡ್ಕೋಬಹುದು. ಬಟ್ ಈ ಮೆಥಡಲ್ಲಿ ನಿಮಗೆ 0 ರಿಂಕಲ್ಸ್ ಇರುತ್ತೆ, ನೋ ಹಾರ್ಮಲ್ ಡ್ರಾಪ್, ನೋ ಶೋಲ್ಡರ್ ಡ್ರಾಪ್, ನೋ ಹಾರ್ಮಲ್ ರಿಂಕಲ್ಸ್. ಗೊತ್ತಾಯ್ತಲ್ಲ. ಸೊ ಇವಾಗ ನೋಡೋಣ, 10.5 ಬಂದಿದೆ. ಇವಾಗ ನಮಗೆ ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಆರ್ಮಲ್ ನೋಡ್ಕೊಬೇಕು. 9 ಬರಬೇಕು. ಸೊ 1/2 ಇಂಚ್ ಲೂಸ್ ತಗೊಂಡಿರೋದಕ್ಕೆ ಪಕ್ಕ 9 ಅಂತ ಬರ್ತಿದೆ. ಇಲ್ಲಿಂದ ಇವಾಗ ನಾವು 1.5 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀವಿ. ಸೊ ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋಣ. ಇದನ್ನ ಅವಾಗ ನಾವು ಒಂದು 1/2 ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ಇದೇ ನಾನು ನಾರ್ಮಲ್ ಡೀಪಲ್ಲಿ 3/4 ಇಂಚು 1 ಇಂಚ್ವರೆಗೂ ಹಿಡಿಬಹುದು. ಈ ನಮಗೆ ಹೆವಿ ಡೀಪಲ್ಲಿ ನಾವಿಲ್ಲಿ ಒಂದು 1/2 ಇಂಚು ಹಿಡಿದ್ರೆ ಸಾಕಾಗುತ್ತೆ, ಅಂದರೆ 1/4 ಇಂಚ್ ಲೆಕ್ಕದಲ್ಲಿ. ಸೊ ಇದು ನಮಗೆ ಚಿಕ್ಕದಾಗಿ ಬರುತ್ತೆ ಅವಾಗ ಡಾಟ್. ಸೊ ಗೊತ್ತಾಯ್ತಲ್ಲ ಡಿಫ್ರೆನ್ಸ್ ಹೆವಿ ಡೀಪ್ಗೂ ಮತ್ತೆ ನಾರ್ಮಲ್ ಡೀಪ್ಗೂ. ಇವಾಗ ಇದಕ್ಕೆ ಫ್ರಂಟ್ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಇಷ್ಟು ಚಿಕ್ಕದಕ್ಕೆ ನಾವು ಫ್ರಂಟ್ ಯಾವ ತರ ಕೂರ್ಸೋದು, ಇದು ಹೆಚ್ಚು ಕಮ್ಮಿ ಬರುತ್ತಲ್ಲ ಅಂತ ಕೇಳ್ತಿದ್ದಾರೆ. ಅದನ್ನ ಬಟ್ಟೆ ಮೇಲೆ ಮಾಡ್ತೀನಿ. ಇದಕ್ಕೆ ಮುಂಚೆ ಮಾಡಿರೋ ವಿಡಿಯೋಸಲ್ಲೂ ನೋಡಿ, ಯಾಕಂದ್ರೆ ವಿಡಿಯೋನ ತುಂಬಾ ಲೆಂತ್ ಆಗಿಬಿಟ್ರೆ ಯಾರು ಕೊನೆವರೆಗೂ ನೋಡೋದೇ ಇಲ್ಲ. ನಾನು ಮಾತಾಡಿರೋದು ಅಷ್ಟು ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೀವು ನಾರ್ಮಲ್ ಡೀಪ್ಗೂ ಹೆವಿ ಡೀಪ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಮತ್ತು ನಾನು ಹೇಳಿರೋ ಸಿಂಪಲ್ ಮೆಥಡ್ ಫಾಲೋ ಮಾಡಿ, ಆವಾಗ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗಲ್ಲ, ಹಾರ್ಮಲ್ ಕೂಡ ಟೈಟ್ ಬರಲ್ಲ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಜಾಸ್ತಿ ಆಯಿತು ವಿಡಿಯೋ, ಲೆಂತಿ ಜಾಸ್ತಿ ಆಗೋಯಿತು, ಅದಕ್ಕೆ ನಾನು ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಆಲ್ಟರ್ನೇಟ್ ಹೊಲಿತಾ ಇದ್ದೀನಿ. ಆಮೇಲೆ ಅಳತೆ ಬ್ಲೌಸಿಂದ ನನಗೆ ಕಟಿಂಗ್ ಹೇಳ್ಕೊಡಿ ಅಂತ ಹೇಳ್ತಿದ್ದಾರೆ, ನಾನು ಅದನ್ನು ಮಾಡ್ತಾಯಿದ್ದೀನಿ.
ಮತ್ತು ಇನ್ನೊಂದು ವಿಷಯ, ಯಾರು ನನಗೆ ಜಾಸ್ತಿ ಡ್ರಾಫ್ಟಿಂಗ್ ತೋರಿಸಿ ಅಂತ ಹೇಳ್ತಿದ್ದಾರೆ, ನಾನೊಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ, ಅಲ್ಲಿ ನನಗೆ ಕಮೆಂಟ್ ಹಾಕಿ ಯಾರಿಗೆ ಡ್ರಾಫ್ಟಿಂಗ್ ಬೇಕು ಅಂತ. ಯಾಕಂದರೆ ಹಿಂದೆ ಎಲ್ಲ ತುಂಬ ಇದೆ, ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಯಾರಿಂದ ಫಸ್ಟ್ ಸ್ಟಾರ್ಟ್ ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾನೊಂದು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾ ಅಲ್ಲಿ ಕಮೆಂಟ್ ಹಾಕಿ ಫಸ್ಟ್ ಯಾವ್ದು ಬರುತ್ತೋ ಆ ಲೆಕ್ಕದಲ್ಲಿ ಹೋಗ್ತೀನಿ ನಾನು. ಇನ್ಮೇಲೆ ನಿಮ್ಗೆ ಕರೆಕ್ಟಾಗಿ ನಾನು ಡೈಲಿ ವಾರದಲ್ಲಿ 3 ರಿಂದ 4 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದ್ರಾಗ ಒಂದು ನಿಮಗೆ ಡ್ರಾಫ್ಟಿಂಗ್ ಇರುತ್ತೆ, ಇನ್ನೊಂದು ಲೈನಿಂಗ್ ಮೇಲೆ ಕಟಿಂಗ್ ಇರುತ್ತೆ, ಸೊ ಇನ್ನೊಂದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಥರ ನಾನು ಮಾಡ್ತೀನಿ, ಎಲ್ಲರಿಗೂ ಯೂಸ್ ಆಗಲಿ ಅಂತ. ಓಕೆ, ಥ್ಯಾಂಕ್ ಯು.